ಯಾಕೆ ಅಂತಂದರೆ ಅವ್ರಿಗೆ ಈಗ ನಮ್ಮ ದರ್ಶನ್ ಸರ್ಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾನೆ, ದ್ವಿತೀಯ ಸ್ಥಾನದ ರಾಹು ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಶನೇಶ್ವರ ಇದ್ದಾನೆ. ಬಹಳ ಮುಖ್ಯವಾದ್ದು ಶನೇಶ್ವರ ಆಯುಸ್ಸು ಕಾರಣ. ಅವರಿಗೆ ರಾಶಿ ಅಧಿಪತಿನೇ ಶನೇಶ್ವರ. ಆದ್ದರಿಂದ ಒಳ್ಳೆಯ ಉತ್ತಮ ಫಲ, ಅತ್ಯಂತ ಶೀಘ್ರ ಫಲ ಬರುತ್ತೆ, ಸಂಶಯ ಇಲ್ಲ. ಇದರಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ದ್ವಿತೀಯ ಸ್ಥಾನದ ರಾಹು ಇದ್ದು ಅಷ್ಟಮವಿತ್ತದಲ್ಲಿ ಕೇತು ಇದ್ದಾನೆ. ಗುರುಬಲ ಇಲ್ಲ ಅವ್ರಿಗೆ, ಗುರುಬಲ ಇಲ್ಲದಿರೋದ್ರಿಂದ ರಾಹು ನೀಚ ಸ್ಥಾನದಲ್ಲಿರೋ ದೃಷ್ಟಿಯಿಂದ ದರ್ಶನ್ ಸಾಹೇಬರು ಅವರು ದೀಪಾವಳಿ ಹಬ್ಬ ಜೂನ್ 1ನೇ ತಾರೀಕು ನಂತರ, ಮತ್ತೊಮ್ಮೆ ಬೇರೆ ಹೇಳ್ತಾ ಇದ್ದೀನಿ, ಜೂನ್ 1ನೇ ತಾರೀಕಿನಿಂದ ಗುರು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಜೂನ್ 1ನೇ ತಾರೀಕಿನಿಂದ ಡಿ ಬಾಸ್ ನಮ್ಮ ಸಾಹೇಬರು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಏನು ಒಳ್ಳೆ ಸ್ಥಾನಕ್ಕೆ ಅವ್ರಿಗೆ ಗುರು ಬರ್ತಾ ಇದ್ದಾನೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಗುರುನೇ ಅಧಿಪತಿ ಆದ್ದರಿಂದ ಗುರುನೇ ಅಧಿಪತಿಯಾಗಿ ಗುರು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಅವರಿಗೆಲ್ಲ ಯಶಸ್ಸು ಕೋರುತ್ತೆ, ಅವರಿಗೆಲ್ಲ ಜಯ ಉಂಟಾಗುತ್ತೆ, ಎಲ್ಲರಲ್ಲೂ ಜಯ ಉಂಟಾಗುತ್ತೆ.